ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೇಳಬೇಕು ಅಂತ ಅಂದರೆ, ನಿಮ್ಮ ಕೆರಿಯರ್ ಗೈಡೆನ್ಸ್ ಅಡ್ವೈಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡಿ ನಿಮಗೆ ಏನು ಆನ್ಸರ್ ಬೇಕು ಅದನ್ನ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು KLD ಡಿಸ್ಕವರಿ ಅಂತ ಹೇಳ್ಬಿಟ್ಟು ಇವರು ಇಂಡಿಯಾ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಫುಲ್ ಟೈಮ್ ರೋಲ್ ಆಗಿರುತ್ತೆ. ಇದು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಇದು ರಿಮೋಟ್ ಪೊಸಿಷನ್ನು. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡೋದಾದರೆ ಏನು ಜಾಬ್ ಅಂತ ಅಂದರೆ, the administrative assistant service will support day-to-day operation within the managed review department. So review department ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. The role is primarily responsible for maintaining and managing key operational data related staffing, project tracking, time keeping and resource utilization within the team. ಅಂತಂದರೆ ಎಲ್ಲ ಟೀಮ್ ಮೆಂಬರ್ಸ್ ಕರೆಕ್ಟಾಗಿದ್ದಾರಾ, ಇಲ್ಲ ಅಂತಂದರೆ ಯಾರನ್ನಾರು ಹೈಯರ್ ಮಾಡಬೇಕಾ ಅನ್ನೋದೆಲ್ಲ ನಮ್ಮ ಇದು ಅಂಡರಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ದ ಇಂಡಿವಿಜುವಲ್ ವಿಲ್ ಅಸಿಸ್ಟ್ ವಿತ್ ವೇರಿಯಸ್ ರಿಪೋರ್ಟಿಂಗ್ ಫಂಕ್ಷನ್ ಇನ್ಕ್ಲೂಡಿಂಗ್ ಓವರ್ ಟೈಮ್ ಡೇಟಾ ಕಲೆಕ್ಷನಲ್ಲೂ ವರ್ಕ್ ಮಾಡ್ತಿರ್ತೀವಿ. ಇದರಲ್ಲಿ ಕ್ವಾಲಿಟಿ ರಿಪೋರ್ಟ್ಸು ಮತ್ತು ಫೀಡ್ಬ್ಯಾಕ್ ಎಲ್ಲ ಕೊಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. Additionally, the role involves maintaining employee records and overseeing account management within the platform, like ರಿಲೇಟಿವಿಟಿ. ಸೊ ನಾವು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಎಂಪ್ಲಾಯ್ದು ರೆಕಾರ್ಡು ಅಂತಂದರೆ ಅವ್ರದ್ದು ಏನಾದರೂ ಇವಾಗ ಸಿಂಗಲ್ ಆಗಿ ಜಾಯ್ನ್ ಆಗಿರ್ತಾರೆ, ಮ್ಯಾರಿಡ್ ಆಗಿರ್ತಾರೆ ಅಂದ್ಕೊಳ್ಳಿ, ಆ ಡೇಟಾನ ಅಪ್ಡೇಟ್ ಮಾಡಿದ್ರು, ಇವನ್ ಅಡ್ರೆಸ್ ಚೇಂಜ್ ಮಾಡಿದ್ರು, ಆ ಡೇಟಾನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ MNCಲಿ. ಸೊ ಈಗ ನಾನು ಒಂದು ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಿರ್ತೀನಿ, ಬೇರೆ ಡಿಸ್ಟಿಕ್ಕಿಗೆ ಮದುವೆ ಮೇಲೆ ಮೂವ್ ಆಗ್ತಿದ್ದೀನಿ ಅಂದರೂ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಸೊ ಅದನ್ನೆಲ್ಲ ರೆಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋದು, ಎಲ್ಲ ಫಾಲೋ ಮಾಡೋದು ಇವ್ರ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ದ ಪೊಸಿಷನ್ ರಿಕ್ವೈರ್ಡ್ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಇಂಡಿಯನ್ ಕಾಂಪನ್ಸೇಷನ್ ಬೇಸ್ಡ್ ಆನ್ ದ ಲೋಕಲ್ ಕಾಂಪಿಟೇಟಿವ್ ಮಾರ್ಕೆಟ್. ಇದೊಂದು ಫಾರಿನ್ ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿಗೆ ಲೋಕಲ್ ಮಾರ್ಕೆಟಲ್ಲಿ ಯಾವ ಥರ ಸ್ಯಾಲ್ರಿ ಇರುತ್ತೆ ಅಷ್ಟು ಥರ ಸ್ಯಾಲ್ರಿ ಕೊಡ್ತಿರ್ತಾರೆ, ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿರ್ತಾರೆ ಮಿನಿಮಮ್ ಇಲ್ಲಿ. ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಏನು ಅಂತಂದರೆ, ಮೇಂಟೈನಿಂಗ್ ಸ್ಟಾಫಿಂಗ್ ಟ್ರ್ಯಾಕರ್ಸ್ like where are individual staffed, how long person has been on training without a project done in the last 3 months. ಸೊ ಇವಾಗ ಯಾವ ಥರ ಅಂತ ಅಂದರೆ, ಎಷ್ಟು ಜನನ ಹೈಯರ್ ಮಾಡಿದ್ವಿ, ಫ್ರೆಷರ್ಸ್ನ ಎಷ್ಟು ಜನ ಯಾವ್ಯಾವ ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಇಲ್ಲಿ ಲೈಕ್ ಡೆವಲಪ್ಮೆಂಟ್ ಟವರ್ ಇರುತ್ತೆ, ಸೆಕ್ಯೂರಿಟಿ ಟವರ್ ಇರುತ್ತೆ. ಸೊ ಅಷ್ಟರಲ್ಲಿ ಎಷ್ಟು ಜನ ಟ್ರೈನಿಂಗ್ ತೊಗೋತಿದ್ದಾರೆ, ಎಷ್ಟು ಜನಕ್ಕೆ ಪ್ರಾಜೆಕ್ಟ್ ಹಾಕಿದ್ದೀವಿ, ಅದೆಲ್ಲ ನಾವು ರೆಕಾರ್ಡ್ನ ಕೀಪ್ ಮಾಡಬೇಕಾಗಿರುತ್ತೆ. ಮತ್ತು ಮೇಂಟೈನ್ ಡೈಲಿ ಲಾಗಿನ್ ಲಾಗೌಟ್ ಲೀವ್ಸ್ ರಿಪೋರ್ಟ್ ಅಂತಂದರೆ ಎಷ್ಟು ಗಂಟೆಗೆ ಲಾಗಿನ್ ಆದರೂ ಎಂಪ್ಲಾಯಿ, ಸೊ ಎಷ್ಟು ಗಂಟೆಗೆ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ಲು ಸೆಕ್ಯೂರಿಟಿ ಟವರ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಆ ಟವರಲ್ಲಿ ಎಷ್ಟು ಜನ ಲೀವ್ ತೊಗೊಂಡಿದ್ದಾರೆ ಅದೆಲ್ಲ ರಿಪೋರ್ಟು ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಮತ್ತು ಅಸಿಸ್ಟಿಂಗ್ ಕಲೆಕ್ಟಿಂಗ್ ಆ್ಯಂಡ್ ಸರ್ಕ್ಯುಲೇಟಿಂಗ್ ಓವರ್ ಟೈಮ್ ಡೇಟಾ ಅಂತಂದರೆ ಓವರ್ ಟೈಮೆಲ್ಲ ವರ್ಕ್ ಮಾಡಿದರೆ ಅದನ್ನು ಲೈಕ್ ಟೈಮ್ ಶೀಟಲ್ಲೆಲ್ಲ ಫಿಲ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಡೇಟಾನ ಕಲೆಕ್ಟ್ ಮಾಡಿಕೊಂಡು, ಯಾಕೆಂದರೆ ಅವ್ರಿಗೆ ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ನಾವು ಫೀಡ್ಬ್ಯಾಕ್ ಇದೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಮ್ಯಾನೇಜರ್ಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಕಸ್ಟಮರ್ ಕಡೆಯಿಂದ. ಮತ್ತು ಕೀಪ್ ಟ್ರ್ಯಾಕ್ ಆಫ್ ರಿಲೇಟಿವಿಟಿ ಅಕೌಂಟ್ ಆಟ್ ದೇರ್ ಡಿಆಕ್ಟಿವೇಶನ್ ಅಂತಂದರೆ ಏನಾದರೂ ಕಂಪ್ನಿ ಬಿಟ್ಟೋದ್ರೆ ಡಿಆಕ್ಟಿವೇಟ್ ಮಾಡಬೇಕಾಗಿರುತ್ತೆ ಅವ್ರ ಅಕೌಂಟ್. ಅದೆಲ್ಲ ಎಲ್ಲನೂ ರೆಕಾರ್ಡ್ನ ಇದು ಮಾಡಿಕೊಂಡು ನಾವು ಅದಕ್ಕೆ ರಿಪೋರ್ಟ್ ಕೂಡ ಕಳಿಸ್ಬೇಕು ಮ್ಯಾನೇಜರ್ಗೆ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಮಾಸ್ಟರ್ ಶೀಟ್ ಆಫ್ ಎಂಪ್ಲಾಯಿ ವಿತ್ ದೇರ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಜಾಯ್ನಿಂಗ್ ಡೀಟೇಲ್ಸ್. ಸೊ ಎಲ್ಲ ಡೀಟೇಲ್ಸ್ನು ಅಪ್ಡೇಟ್ ಮಾಡಬೇಕು, ಲೈಕ್ ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ ಡೀಟೇಲ್ಸು ಎಲ್ಲ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಎನಿ ಡಿಗ್ರಿ, ನೀವು BSc, BCom, B.Pharm, D.Pharm ಎನಿ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು. ಬಟ್ ಏನೇನು ಸ್ಕಿಲ್ಸ್ ಇರಬೇಕು ಹೇಳ್ಕೊಳ್ಳಿ. ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು, ಮತ್ತು ಆರ್ಗನೈಜೇಷನ್ ಸ್ಕಿಲ್ಸ್ ಇರಬೇಕು, ಆ್ಯಂಡ್ ಏಬಲ್ ಟು ವರ್ಕ್ ವೆಲ್ ವಿತ್ ದ ಟೀಮ್ಸ್. ಮತ್ತು ಇಲ್ಲಿ ಗುಡ್ ನಾಲೆಜ್ ಆಫ್ MS ಆಫೀಸ್ ಅಪ್ಲಿಕೇಶನ್, ಎಕ್ಸೆಲ್ ನಾಲೆಜ್ ಇರಬೇಕು.
ಅಂದರೆ ಎಕ್ಸೆಲ್ ಯೂಸ್ ಮಾಡೋಕ್ಕೆ, MS ಟೀಮ್ಸ್, ವರ್ಡ್ಸ್, ಔಟ್ಲುಕ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು. ರಿಸೋರ್ಸ್ ಯುಟಿಲೈಸೇಷನ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಡೇಟಾ ಪ್ರೊಸೆಸಿಂಗ್ ನಾಲೆಡ್ಜ್ ಅಂತಂದರೆ ಡೇಟಾ ಅಪ್ಡೇಟ್ ಮಾಡೋದು, ಡಿಲೀಟ್ ಮಾಡೋದು. ಸೊ ಎಕ್ಸೆಲಲ್ಲಿ ಮೇನ್ಲಿ ಇಲ್ಲಿ ಎಕ್ಸೆಲಲ್ಲಿ ಮಾಡ್ತೀವಿ, ಲೈಕ್ ಕೈಂಡ್ ಆಫ್ ಡೇಟಾ ಎಂಟ್ರಿ ವರ್ಕ್ ಥರ ಇರುತ್ತೆ. ಸೊ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಂಡೇಟರಿ ಇರುತ್ತೆ. ಮತ್ತು ಈ ಡಿಸ್ಕವರಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಕಂಪ್ನಿ ಬಗ್ಗೆ. ಇವ್ರದ್ದು ಕಂಪ್ನಿ ನೋಡೋದಾದರೆ ಎಂಟರ್ಪ್ರಿನರ್ ಅಟ್ ಆರ್ಟ್, ವಿ ಆರ್ ಕಸ್ಟಮರ್ ಫಸ್ಟ್ ಟೀಮ್ ಅಂತೆ. ಸೊ ಇಲ್ಲಿ ಅಂಬಲ್, ನೋ ಒನ್ ಇಸ್ ಅಬೋವ್ ಅನದರ್, ವಿ ಆಲ್ ವರ್ಕ್ ಟುಗೆದರ್ ಟು ಮೀಟ್ ಅವರ್ ಕ್ಲೈಂಟ್ಸ್ ನೀಡ್, ವಿ ಅಕ್ನಾಲೇಜ್ ಅವರ್ ವೀಕ್ನೆಸ್ ಅಂತಂದರೆ ಇಲ್ಲಿ ಸೀನಿಯರು ಹಂಗೆ ಅಂತ ದಬ್ಬಳಿಕೆ ಮಾಡಲ್ಲ ಯಾರೂ. ಸೊ ಎಲ್ಲ ನಾವು ಕ್ಲೈಂಟ್ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ ವರ್ಕ್ ಮಾಡ್ತಿರ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಸ್ಮಾರ್ಟ್ ಪೀಪಲ್ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು. ಇಲ್ಲಿ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ಗಳು ಕೈಯಾರು ಮಾಡ್ತಿದ್ದಾರೆ. ಇದನ್ನು ಪರ್ಮನೆಂಟ್ ರಿಮೋಟ್ ಆಗಿರುತ್ತೆ. ಕರ್ನಾಟಕದವ್ರು ಕೈಯಾರು ಮಾಡ್ತಿರೋದು. ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಇದು ನೋಡಿ, ಇದು ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಅಮೆಝಾನ್ ಇಂಡಿಯಾ ಇಸ್ ಸೀಕಿಂಗ್ ಡೆಡಿಕೇಟೆಡ್ ವರ್ಕಿಂಗ್ ಆ್ಯಂಡ್ ಅನಾಲಿಟಿಕಲ್ ಕ್ಯಾಂಡಿಡೇಟ್ ವಿತ್ ಅ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಪರ್ಫಾರ್ಮೆನ್ಸ್ ರಿಸಲ್ಟ್ ಓರಿಯೆಂಟೆಡ್ ಟು ಜಾಯಿನ್ ದ ಟೀಮ್ ಅಂತ. ಅಂದರೆ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ವೈಡ್ ರೇಂಜ್ ಆಫ್ ಡ್ಯೂಟೀಸ್ ರಿಲೇಟೆಡ್ ಟು ಇನ್ವೆಸ್ಟಿಗೇಷನ್ ಆ್ಯಂಡ್ ಎಲಿಮಿನೇಟ್ ಆಫ್ ಆನ್ಲೈನ್ ಇ ಕಾಮರ್ಸ್ ರಿಸ್ಕ್ ಅಂತಂದರೆ ಇ ಕಾಮರ್ಸಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಸೊ ರಿಸ್ಕ್ ಎಲ್ಲ ಎಲಿಮಿನೇಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಐಡಿಯಲ್ ಅಪ್ಲಿಕೆಂಟ್ ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಇ ಕಾಮರ್ಸ್ ಪೇಮೆಂಟ್ ಸ್ಪೇಸು, ಪ್ರೀವಿಯಸ್ ಟ್ರಸ್ಟ್ ಆ್ಯಂಡ್ ಸೇಫ್ಟಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಇರೋರು, ನಾಲೆಡ್ಜ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. This investigation position relies on excellent judgment to plan, accomplish goal and will work under very limited supervision of the manager. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಲಿಮಿಟೆಡ್ ಸೂಪರ್ವಿಷನ್ ಇರುತ್ತೆ. ಸೊ ಮ್ಯಾನೇಜರು ತುಂಬ ಹೆಲ್ಪ್ ಮಾಡಲ್ಲ. ಸೊ ಆದ್ರೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಎಕ್ಸಲೆಂಟ್ ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಇನ್ವೆಸ್ಟಿಗೇಟ್ ಮಾಡಬೇಕು, ನೀವು ಏನು ಕರೆಕ್ಟು ಏನು ರಾಗು ಸೊ ಡಿಸೈಡ್ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ನಿಯರ್ಲಿ ಆಲ್ ಡಿಸಿಷನ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೇಡ್ ಇಂಡಿಪೆಂಡೆಂಟ್ಲಿ ವಿತ್ ಲಿಟಲ್ ಟು ನೋ ಗೈಡೆನ್ಸ್, ಹೈಯರ್ ಡಿಗ್ರಿ ಆಫ್ ಅಕ್ಯುರೇಸಿ. ಸೊ ನೋಡಿದ್ರೆ ಜಡ್ಜ್ಮೆಂಟ್ ಕೂಡ ನಿಮ್ಮ ಓನ್ ಆಗಿರುತ್ತೆ. ಸೊ ಬಿ ಅಕ್ಯುರೇಟ್ ಆಗಿರ್ಬೇಕಷ್ಟೇ. ಇಲ್ಲಿ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ನಮ್ಮದು ಅಂದರೆ ರಿಸರ್ಚ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಫ್ಯಾಕ್ಟ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್ ಅಂತಂದರೆ ಏನೋ ಟ್ರಾನ್ಸಾಕ್ಷನ್ ಆಗಿದೆ, ಸ್ಟಕ್ ಆಗಿದ್ರೆ ಅದು ವಿತಿನ್ 3 days ವರ್ಕಿಂಗ್ ಡೇಸಲ್ಲಿ ರಿಟರ್ನ್ ಆಗಬೇಕಲ್ಲ, ಅದೆಲ್ಲ ನೋಡಬೇಕಾಗಿರುತ್ತೆ. ಮತ್ತು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆನ್ ಇನ್ವೆಸ್ಟಿಗೇಟೆಡ್ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಆಪರೇಷನ್ ಅಂತಂದರೆ ಈಗ ಕಟ್ ಆಗಿರುತ್ತೆ ಬಟ್ ಡೆಬಿಟ್ ಆಗಿರಲ್ಲ, ಅಕಸ್ಮಾತ್ ಪೇ ಆಗಿರಲ್ಲ, ಅವ್ರದ್ದೇನೋ ಈ ಬ್ಯಾಂಕ್ ಇಶ್ಯೂ ಆಗಿ ಅಲ್ಲೇ ಸ್ಟಕ್ ಆಗಿರುತ್ತೆ, ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರುತ್ತೆ. ಇವನ್ ಕಸ್ಟಮರ್ ಕಾಲ್ ಮಾಡಿ ಹೇಳಿದ್ರೆ ನಮಗೆ ಈ ಥರ ಕಟ್ ಆಗಿದೆ ಅಂತ. ಮತ್ತು ಕಮ್ಯುನಿಕೇಟ್ ವಿತ್ ಎಕ್ಸ್ಟರ್ನಲ್ ಕಸ್ಟಮರ್ ವಿಯಾ ಫೋನ್ ಆರ್ ಇಮೇಲ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಪ್ರೊಸೆಸ್. ಸೊ ಕ್ಲೈಂಟ್ಗಳೇ ಇವ್ರದ್ದು ಕಸ್ಟಮರ್ ಆಗಿರ್ತಾರೆ. ಸೊ ಅವ್ರಿಗೆ ಏನಾದರೂ ಫೋನ್ ಮುಖಾಂತರ ನಾವು ರೆಸ್ಪಾಂಡ್ ಮಾಡಬೇಕಾಗುತ್ತೆ, ಚೆಕ್ ಮಾಡಿ. ಡಾಕ್ಯುಮೆಂಟ್ ದೇರ್ ಆ್ಯಕ್ಷನ್ ಬೈ ಪ್ರೊವೈಡಿಂಗ್ ಡೀಟೇಲ್ ಆನಸೇಷನ್ಸ್. ಸೊ ಏನೇನು ಮಾಡಿದ್ರನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗುತ್ತೆ, PDF ಮಾಡಿ ನಿಮ್ಮದು ಏನೇನು ಸ್ಟೆಪ್ಸ್ ತೊಗೊಂಡ್ರಿ ಇಷ್ಟನ್ನ ಸೊಲ್ಯೂಷನ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಅಂಡರ್ಸ್ಟ್ಯಾಂಡ್ ದ ಇಶ್ಯೂ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸ್ ಟು ರಿಸಾಲ್ವ್ ಇಟ್. ಸೊ ಎಲ್ಲನೂ ಕೇಳ್ಬಿಟ್ಟು ರಿಸಾಲ್ವ್ ಮಾಡಬೇಕು. ಮತ್ತು ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಟು ಕ್ರಿಯೇಟ್ ಅನಾಲಿಸಿಸ್ ಫಾರ್ ಡ್ಯೂರಿಂಗ್ ಬಿಸ್ನೆಸ್ ಗೋಲ್ಸು. ಸೊ ಬಿಸ್ನೆಸ್ ಗೋಲ್ಸ್ ಕೂಡ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಮತ್ತು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿಸ್ಟಮೆಟಿಕಲಿ ಎಸ್ಕುಲೇಟ್ ಪ್ರಾಬ್ಲಮ್ ಆರ್ ವೇರಿಯನ್ಸ್ ಇನ್ ದ ಇನ್ಫಾರ್ಮೇಷನ್ ರಿಲೆವೆಂಟ್. ಅಕಸ್ಮಾತ್ ಏನಾರ ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಎಸ್ಕುಲೇಟ್ ಕೂಡ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಏನು ಇಶ್ಯೂ ಆಗ್ತಿದೆ, ನೀವೇನು ಸೊಲ್ಯೂಷನ್ ಕಂಡುಹಿಡಿದ್ರಿ ಬಟ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಎಸ್ಕುಲೇಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇವರು ಎನಿ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 0 to 1 year ಅವರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಯಾವುದು ಅಂದರೆ ಇಂಗ್ಲೀಷ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ಎಬಿಲಿಟಿ ಟು ಹ್ಯಾಂಡಲ್ ಅಂದರೆ ಲಾರ್ಜ್ ಡೇಟಾ ಸೆಟ್ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಆಕ್ಸೆಸ್ ಮಾಡೋಷ್ಟು ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಮತ್ತು ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಅಂತ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ.
ನಾನು 2 ಜಾಬ್ ಲಿಂಕ್ನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಇದು ಎನಿ ಗ್ರ್ಯಾಜುಯೇಟ್ಸ್ ಕೇಳಿರೋದ್ರಿಂದ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ಯು ಹ್ಯಾವ್ ಎ ಸ್ಕಿಲ್ಸ್ ವಾಟ್ ದೇ ಆರ್ ಆಸ್ಕಿಂಗ್ ಅನ್ನೋದು. ಸೊ ನಿಮ್ಮ ರೆಸ್ಯೂಮೇಲಿ ಅದು ಹೈಲೈಟ್ ಆಗಿರಬೇಕು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.